ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ಸೋಲಾಪುರದಲ್ಲಿರುವಂಥ ಒಂದು ಪವಿತ್ರವಾದ ದೇವಸ್ಥಾನದಲ್ಲಾದರೂ ಬಂದಿದ್ದೀನಿ. ಈ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನವಾಗಿದ್ದು, ಈ ದೇವಸ್ಥಾನವನ್ನು ಶ್ರೀ ಸಿದ್ದರಾಮೇಶ್ವರರವರು 12ನೇ ಶತಮಾನದಲ್ಲಾದರೆ ನಿರ್ಮಾಣ ಮಾಡಿರೋದು. ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನ ಹೇಗೆ ನಿರ್ಮಾಣವಾಯಿತು, ಮತ್ತೆ ಯಾರಿಂದ ನಿರ್ಮಾಣವಾಯಿತು, ಯಾವ ಶತಮಾನದಲ್ಲಾದರೂ ನಿರ್ಮಾಣವಾಯಿತು, ಮತ್ತೆ ಯಾಕೆ ನಿರ್ಮಾಣವಾಯಿತು, ಪ್ರತಿಯೊಂದನ್ನು ನಿಮಗೆ ಈ ವಿಡಿಯೋದ ಮುಖಾಂತರ ತಿಳಿಸಿಕೊಡ್ತೇನೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲಾಗಿ ವಿಡಿಯೋ ಆದರೆ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿದ್ದರಾಮೇಶ್ವರರ ಜನನ ಬಂದ್ಬಿಟ್ಟು ಸೊನ್ನಾಲ್ಗಿ ಎನ್ನುವ ಕ್ಷೇತ್ರದಲ್ಲಾಗಿರುತ್ತೆ. ಆವಾಗ ಸೋಲಾಪುರನ್ನ ಸೊನ್ನಾಲ್ಗಿ ಅಂತ ಕರಿತಾ ಇದ್ರು. ಇವಾಗಿನ ಸೋಲಾಪುರ. ಶ್ರೀ ಸಿದ್ದರಾಮೇಶ್ವರ ಅವರ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಶ್ರೀ ಸಿದ್ದರಾಮೇಶ್ವರರವರು ಅವರ ಗೆಳೆಯರ ಜೊತೆ ಆದರೆ ಆಟ ಆಡ್ಕೊಂಡಿರ್ತಾರೆ. ಆಟ ಆಡ್ಕೊಂಡಿರ್ಬೇಕಾದ್ರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ಪ್ರತ್ಯಕ್ಷರಾಗುತ್ತಾರೆ. ಪ್ರತ್ಯಕ್ಷರಾಗಿ ಬಿಟ್ಟು ಅವರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅದಾದ್ಮೇಲೆ ಎಲ್ಲರ ಒಂದು ಹೆಸರನ್ನು ಕೇಳುತ್ತಾರೆ. ಅವರ ಎಲ್ಲ ಗೆಳೆಯರು ಒಬ್ಬೊಬ್ಬರಾಗಿ ಎಲ್ಲರ ಹೆಸರನ್ನು ಹೇಳುತ್ತಾರೆ. ಆಗ ಶ್ರೀ ಸಿದ್ದರಾಮೇಶ್ವರರವರು ಅವರಿಗೆ ಮಾತು ಮಾಡೋಕ್ಕೆ ಬರಲ್ಲ, ಮೂಗರಾಗಿರುತ್ತಾರೆ. ಆಗ ಅವರ ಗೆಳೆಯನಾದ ಇನ್ನೊಬ್ಬ ಹುಡುಗನಾದರೆ ಅವರ ಒಂದು ಹೆಸರಾದರೆ ಹೇಳುತ್ತಾರೆ, ಶ್ರೀ ಸಿದ್ದರಾಮಪ್ಪ ಅಂತ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ತುಂಬಾನೇ ಹೊಟ್ಟೆ ಹಸಿತಾ ಇರುತ್ತೆ. ಆಗ ಎಲ್ಲ ಮಕ್ಕಳ ತರ ಕೇಳಿಕೊಳ್ತಾರೆ, ನನಗೆ ಹೊಟ್ಟೆ ಹಸಿತಾ ಇದೆ, ಸ್ವಲ್ಪ ಊಟ ಆದರೆ ತಂದು ಕೊಡಿ ಅಂತ ಕೇಳಿದಾಗ ಎಲ್ಲ ಮಕ್ಕಳು ಓಡೋರಿಗೆ ಹೋಗಿ ಅವರಿಗೋಸ್ಕರ ಬಾಳೆಹಣ್ಣು ಮತ್ತೆ ಮಾವಿನಕಾಯಿ ಎಲ್ಲ ತಂದು ಅವರಿಗೆ ತಿನ್ನೋಕೆ ಅಂತ ಕೊಡುತ್ತಾರೆ. ಎಲ್ಲ ಮಕ್ಕಳು ಬರ್ತಾರೆ, ಆದ್ರೆ ಸಿದ್ದರಾಮಪ್ಪನ ಹುಡುಗ ಇನ್ನೂ ಬರ್ದೇ ಇರ್ತಾರೆ. ಆಗ ಮಕ್ಕಳನ್ನ ಕೇಳ್ತಾರೆ, ನೀವೆಲ್ಲರೂ ಬಂದಿದ್ದೀರಾ, ಇನ್ನೊಬ್ಬ ಹುಡುಗ ಇಲ್ಲಿ ಅಂತ ಕೇಳಿದಾಗ ಅವರ ಮನೆ ಬಂದ್ಬಿಟ್ಟು ತುಂಬಾ ದೂರ ಇದೆ, ಸ್ವಲ್ಪ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಕೇಳಿದಾಗ ಆಗ ಸಿದ್ದರಾಮಪ್ಪ ಹೇಳ್ತಾರೆ, ನನಗೆ ಸಮಯ ಆಗುತ್ತಿದೆ, ನಾನು ಇವಾಗ ನಿಲ್ಲಲ್ಲ ಅಂತ ಹೇಳಿದಾಗ ಅವಾಗ ಮಕ್ಕಳು ಹೇಳ್ತಾರೆ, ಸಿದ್ದರಾಮಪ್ಪ ಬಂದ್ರೆ ಏನು ಹೇಳೋಣ, ನಿಮಗೆ ಹೊಟ್ಟೆ ಹಸಿತಾ ಇದೆ ಅಂತ ಊಟ ತರೋಕೆ ಹೋಗಿದಾರಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲಾದ್ರೆ ಬರ್ತಾರೆ, ವೇಟ್ ಮಾಡಿ ಅಂತ ಹೇಳಿದಾಗ ಮಲ್ಲಿಕಾರ್ಜುನ ಸ್ವಾಮಿಯವರು ಹೇಳ್ತಾರೆ, ನನಗೆ ಸಮಯವಿಲ್ಲ, ನಾನು ಈಗಾಗಲೇ ತುಂಬಾ ಸಮಯ ಆಗಿದೆ, ನಾನು ಇವಾಗ ಹೊರಡ್ತೀನಿ ಅಂತ ಹೇಳುತ್ತಾರೆ. ಅದಾದ ನಂತರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ಅಲ್ಲಿಂದ ಆದರೆ ಹೊರಟಿರ್ತಾರೆ. ಅದಾದ ನಂತರ ಮಲ್ಲಿಕಾರ್ಜುನ ಸ್ವಾಮಿಯವರು ಹೊರಟಾದ ಮೇಲೆ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯವರು ಅಲ್ಲಿಗೆ ಬರ್ತಾರೆ. ಅಂದ್ರೆ ಅವಾಗಿನ ಅವರ ಹೆಸರು ಸಿದ್ದರಾಮಪ್ಪ ಅಂತ. ಅವಾಗ ಹೇಳ್ತಾರೆ, ಎಲ್ಲಾ ಮಕ್ಕಳು ಸೇರಿ ಶ್ರೀಶೈಲಂ ಅಲ್ಲಾದರೂ ಅವರು ಇರ್ತಾರಂತೆ, ಅಲ್ಲಿಗೆ ಹೋದ್ರೆ ಸಿಗ್ತಾರೆ ಅಂತಂದಾಗ ಶ್ರೀ ಸಿದ್ದರಾಮಪ್ಪ ಅವರು ಯೋಚನೆ ಮಾಡ್ತಾರೆ, ಅವರಿಗೆ ಹೊಟ್ಟೆ ಹಸಿದುಕೊಂಡಾದರೆ ಹೊರಟೋಗಿದ್ದಾರೆ, ನಾನು ಅವರಿಗೆ ಊಟ ಆದರೆ ಕೊಡಬೇಕು ಪಾಪ ಅಂದ್ಕೊಂಡು ಅಲ್ಲಿಂದ ಅವರು ಶ್ರೀಶೈಲಂಗೆ ಹೋಗ್ಬೇಕು ಅಂತ ಯೋಚನೆ ಮಾಡುತ್ತಾರೆ. ಅದಾದ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಒಂದು ಗುಂಪಾದರೂ ಬರುತ್ತೆ. ಆ ಗುಂಪು ಬಂದ್ಬಿಟ್ಟು ಶ್ರೀಶೈಲಂ ಟೆಂಪಲ್ಗಾದ್ರೆ ಹೋಗ್ತಾ ಇರ್ತಾರೆ. ಆ ಶ್ರೀಶೈಲಂಗೆ ಹೋಗ್ತಾ ಇರ್ಬೇಕಾದ್ರೆ ಅವರ ಜೊತೆ ಆದ್ರೆ ಇವರು ಹೋಗೋಣ ಅಂತ ಯೋಚನೆ ಮಾಡಿಬಿಟ್ಟು ಅವರ ಹಿಂದೆನೆ ಹೋಗುತ್ತಾರೆ. ಶ್ರೀಶೈಲಂಗೆ ಹೋಗೋಕ್ಕಿಂತ ಮುಂಚೆನೆ ಬೆಟ್ಟ ಗುಡ್ಡಗಳಾದ್ರೆಲ್ಲ ಸಿಗುತ್ತೆ ಅವರಿಗೆ. ತುಂಬಾನೇ ಕಷ್ಟ ಆಗುತ್ತೆ ದೇವಸ್ಥಾನ ಸೇರ್ಕೊಳ್ಬೇಕು ಅಂದ್ರೆ. ಮಧ್ಯದಲ್ಲಿ ಅವರಿಗೆ ದಾರಿ ತಪ್ಪುತ್ತೆ, ಆ ಗುಂಪಿಂದ ಅವರು ಬೇರೆ ಆಗುತ್ತಾರೆ. ಅದೇ ಸಮಯದಲ್ಲಿ ಅವರು ಬೆಟ್ಟದಿಂದ ಸ್ವಲ್ಪ ಕೆಳಗಡೆ ಬೀಳುತ್ತಾ ಇರ್ತಾರೆ. ಆವಾಗ ಬಂದ್ಬಿಟ್ಟು ಪಾರ್ವತಿ ದೇವರವರನ್ನ ರಕ್ಷಿಸಿ ಆ ದೇವಸ್ಥಾನ ಆದ್ರೆ ತಲುಪಿಸುತ್ತಾರೆ. ಅವರಿಗೆ ಪ್ರಜ್ಞೆ ಇರಲ್ಲ ಆ ಸಮಯದಲ್ಲಿ. ಅವರು ಎದ್ದು ನೋಡಿದಾಗ ಅವರು ದೇವಸ್ಥಾನದಲ್ಲಿ ಇರುತ್ತಾರೆ. ದೇವಸ್ಥಾನದ ಒಂದು ಮಲ್ಲಿಕಾರ್ಜುನ ಸ್ವಾಮಿಯವರ ಒಂದು ವಿಗ್ರಹವನ್ನು ಕಂಡು ಇವರು ಅವರಲ್ಲ ಮಲ್ಲಿಕಾರ್ಜುನ ಸ್ವಾಮಿ, ನಾನು ಅವರನ್ನ ನೋಡ್ಬೇಕು ಅಂತ ಮನಸ್ಸಲ್ಲಿ ತುಂಬಾನೇ ನೊಂದುಕೊಳ್ತಾರೆ. ಅದಾದ ನಂತರ ಅವರು ಒಂದು ಬೆಟ್ಟದ ತುದಿಯಲ್ಲಿ ಹೋಗಿ ನಿಂತ್ಕೊಂಡು, ಮಲ್ಲಯ್ಯ, ನಾನು ಇವಾಗ ಇಲ್ಲಿಂದ ಜಿಗಿತಾ ಇದ್ದೀನಿ, ನಾನು ನಿನಗೆ ಊಟ ಕೊಡೋಕೆ ಅಂತ ದೂರದಿಂದ ಬಂದಿದ್ದೀನಿ, ನೀವು ನನಗೆ ಸಿಗ್ತಾ ಇಲ್ಲ ಅಂತ ಅಂದಾಗ, ನೀವು ಬರ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಬಿದ್ದೋಗ್ಬಿಡ್ತೀನಿ ಅಂತ ಅಂದಾಗ ಅವಾಗ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರು ಪ್ರತ್ಯಕ್ಷರಾಗಿ ಹೇಳುತ್ತಾರೆ, ನಾನು ಇಲ್ಲೇ ಇದ್ದೀನಿ ಮಗು, ಅಳಬೇಡ ಅಂತಂದಾಗ ಅವಾಗ ಸಿದ್ದರಾಮೇಶ್ವರ ಅವರು ಸುಮ್ಮನಾಗುತ್ತಾರೆ. ಅದಾದ ನಂತರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ತಮ್ಮ ನಿಜ ಸ್ವರೂಪವನ್ನು ಧರಿಸಿ ಅವರ ಎದುರುಗಡೆ ಬರುತ್ತಾರೆ.
ಅದಾದ ನಂತರ ಅವರಿಗೆ ಮಾತು ಬರಲು ಶುರುವಾಗುತ್ತೆ. ಮುಂಚೆ ಅವರು ಮೂಗರಾಗಿರುತ್ತಾರೆ ಶ್ರೀ ಸಿದ್ದರಾಮೇಶ್ವರರವರು. ಅವರು ಬಾಲ್ಯದಿಂದಲೇ ವಚನಗಳು ಹಾಗೂ ಪ್ರವಚನಗಳ ಬಗ್ಗೆ ತುಂಬಾನೇ ಮಾಹಿತಿ ಇರುತ್ತೆ. ಅದರಲ್ಲಿ ತುಂಬಾನೇ ಆಸಕ್ತಿ ಇದ್ದುದರಿಂದ ಅವರು ಸ್ವಲ್ಪ ದಿನಗಳಾದ ನಂತರ ಅದಾದ ನಂತರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯವರಿಗೆ ಒಂದು ಆಶೀರ್ವಾದ ಮಾಡುತ್ತಾರೆ. ಸೊ ನೀವು ಮುಂದೆ ಹೋಗಿಬಿಟ್ಟು ಒಂದು ಒಳ್ಳೆಯ ಸಮಾಜ ಸೇವಕರಾದರೆ ಆಗುತ್ತೀರಾ ಹಾಗೂ ಒಳ್ಳೆಯ ಸಾಧಕರಾದರೂ ಆಗುತ್ತೀರಾ. ಸೊ ವಚನಗಳು ಹಾಗೂ ಪ್ರತಿಯೊಂದರಲ್ಲಿ ನೀವು ನಿಪುಣನಾಗಿರುತ್ತೀರಾ ಅಂತ ಒಂದು ಆಶೀರ್ವಾದನಾದರೂ ಮಾಡುತ್ತಾರೆ. ಅದಾದ ನಂತರ ಶ್ರೀ ಸಿದ್ದರಾಮೇಶ್ವರರವರು ಅಲ್ಲಿಂದ ಆದರೆ ಸೋಲಾಪುರದ ಕಡೆಗಾದರೆ ಹೊರಟು ಹೋಗುತ್ತಾರೆ. ಶ್ರೀ ಬಸವೇಶ್ವರವರಿಂದ ಒಂದು ಲಿಂಗವನ್ನು ಪಡೆದು ಅವರು ಅಲ್ಲಿ ಜನರ ಸೇವೆ ಆದರೆ ಮಾಡೋಕ್ಕೆ ತೊಡಗುತ್ತಾರೆ. ಅದಾದ ನಂತರ ಸ್ವಲ್ಪ ದಿನಗಳಾದ ಮೇಲೆ ಸೋಲಾಪುರದಲ್ಲಿ ತುಂಬಾನೇ ದೊಡ್ಡ ಬರಗಾಲ ಆದರೆ ಬರುತ್ತೆ. ಸೊ ಬರಗಾಲ ಹೇಗಿರುತ್ತೆ ಅಂದರೆ ಕುಡಿಯಲು ನೀರು ಇರೋದಿಲ್ಲ ಅಲ್ಲಿನ ಜನಕ್ಕೆ. ಸೊ ಆಗ ಶ್ರೀ ಸಿದ್ದರಾಮೇಶ್ವರರವರು ಯೋಚನೆ ಮಾಡುತ್ತಾರೆ. ಯೋಚನೆ ಮಾಡಾದ್ಮೇಲೆ ಅವರು ಊರಿನ ಎಲ್ಲಾ 4,000 ಜನಕ್ಕಾದರೆ ಒಟ್ಟುಗೂಡಿಸಿ 4,000 ಜನರ ಜೊತೆ ಒಂದು ಕೆರೆಯ ನಿರ್ಮಾಣವಾದರೂ ಅಲ್ಲಿ ಸ್ಟಾರ್ಟ್ ಮಾಡುತ್ತಾರೆ. ಅದಾದ ನಂತರ ಕೆರೆ ನಿರ್ಮಾಣ ಪೂರ್ಣಗೊಂಡಾದ ಮೇಲೆ ಅವರಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಆದರೆ ಪೂರೈಕೆ ಆಗುತ್ತೆ. ಜನರ ಸೇವೆ ಮಾಡುತ್ತಾನೆ ಅವರ ಒಂದು ಕೊನೆ ಉಸಿರು ಆದರೂ ಎಳೆದಿರುತ್ತಾರೆ. ಸೊ ಅದಾದ ನಂತರ ಅವರ ಸಮಾಧಿಯನ್ನು ಇಲ್ಲೇ ಕೆರೆಯ ಮಧ್ಯದಲ್ಲಾದರೆ ಕಟ್ಟಿರುತ್ತಾರೆ. ಸೊ ಕೆರೆ ಮಧ್ಯದಲ್ಲಿ ಆದುದರಿಂದ ಅಲ್ಲಿ ಒಂದು ದೇವಸ್ಥಾನವಾದರೂ ಕಟ್ಟುತ್ತಾರೆ. ಅದೇ ಈ ದೇವಸ್ಥಾನ ಸೋಲಾಪುರದಲ್ಲಿರುವಂತಹ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನ. ಈ ಸೋಲಾಪುರಕ್ಕೆ ಕಡೆ ಬಂದಿರೋದೇ ಈ ಟೆಂಪಲ್ ಇಂದಾನೆ. ಸೊ ಈ ಟೆಂಪಲ್ ಇಂದಾನೆ ಪ್ರಸಿದ್ಧವಾಗಿರುತ್ತೆ ಈ ಸೋಲಾಪುರ. ಇವರು ತುಂಬಾನೇ ವಚನಗಳಾದರೆ ಬರೆದಿರುತ್ತಾರೆ. ಸೊ ಹಾಗೆ ನಮ್ಮ ಹಿಂದೂ ಸಮುದಾಯಕ್ಕೆ ಒಂದು ಒಳ್ಳೆಯ ಆಧ್ಯಾತ್ಮಿಕ ಮನುಷ್ಯ ಅಂತಾನೆ ಹೇಳ್ಬೋದು. ಇವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಒಂದು ದೊಡ್ಡ ಭಕ್ತರಾಗಿರುತ್ತಾರೆ. ಇದೇ ಆ ಕೆರೆ ಆದ್ರೆ ಇವರೇ ನಿರ್ಮಾಣ ಮಾಡಿರೋದು. 12ನೇ ಶತಮಾನದಲ್ಲಾದ್ರೆ ನಿರ್ಮಾಣವಾಗಿರುತ್ತೆ. ಸೊ ಈ ದೇವಸ್ಥಾನ ಬಂದು ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನ. ಸೊ ಹೀಗೆ ನೀವು ಇದರ ಒಳಗಡೆ ಆದ್ರೆ ನೀವು ಸಮಾಧಿಯೆಲ್ಲ ನೋಡ್ಬೋದು. ಹಾಗೆ ತುಂಬಾ ಜನ ಆದ್ರೆ ಇಲ್ಲಿ ವಿಸಿಟ್ ಮಾಡ್ತಾರೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಮತ್ತೆ ತೆಲಂಗಾಣ, AP ಇಂದ ಬರ್ತಾರೆ ಜನ. ಮುಂಚೆ ಈ ಸೋಲಾಪುರ ಬಂದ್ಬಿಟ್ಟು ಕರ್ನಾಟಕದಲ್ಲಾದರೆ ಬರ್ತಾ ಇತ್ತು. ಅದಾದ ನಂತರ ಇದು ಮಹಾರಾಷ್ಟ್ರದಲ್ಲಾದರೆ ಸೇರ್ಪಡೆ ಆಗುತ್ತೆ. ಸೊ ಇಲ್ಲಿ ಪ್ರತಿಯೊಬ್ಬರು ಕನ್ನಡದಲ್ಲಾದರೆ ಮಾತಾಡುತ್ತಾರೆ. ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ತುಂಬಾ ಧನ್ಯವಾದಗಳು. ನಮಸ್ಕಾರ.